ರುಚಿಯಾದಂಥ ಮೂಲಂಗಿ ಬೇಳೆ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ. ಯಾವುದೇ ಸಾರು ತಿಂದ್ರೂ ಕೊನೆಗೆ ಬೇಳೆ ಸಾರು ತಿಂದ್ರೇ ಅಲ್ವಾ ನಾಲ್ಗೆಗೆ ರುಚಿ ಬರೋದು. ಬನ್ನಿ ಮಾಡೋ ವಿಧಾನ ನೋಡೋಣ. ಮೊದಲು 3 ಮೂಲಂಗಿ ಎಳೆಯದಾಗಿರೋವಂಥದ್ದು ಫ್ರೆಶ್ ಆಗಿರೋವಂಥ ಮೂಲಂಗಿ ತೊಗೊಂಡಿದ್ದೀನಿ. ಈಗ ಇದ್ರ ಮೇಲಿರೋವಂಥ ಸಿಪ್ಪೆನ ತೆಗೆದುಬಿಟ್ಟು ನಂತರ ರೌಂಡ್ ಶೇಪಾಗಿ ಕಟ್ ಮಾಡಬೇಕು. ನೋಡಿ ನಾನು ತೋರಿಸ್ತಿದ್ದೀನಲ್ವ, ಈ ರೀತಿ ಕಟ್ ಮಾಡಿಟ್ಕೊಳ್ಳಿ. ಇದ್ರ ಜೊತೆಯಲ್ಲಿ ಬೇರೆ ತರಕಾರಿ ಹಾಕ್ಬೋದು, ನಾನು ಹಾಕ್ತಿಲ್ಲ, ಬರೀ ಮೂಲಂಗಿ ಹಾಕ್ತಾಯಿದ್ದೀನಿ. ನಂತರ 100 ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀಟಾಗಿ 1-2 ಸಲ ತೊಳೆದ್ಬಿಟ್ಟು ನಂತರ ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ. ಕುಕ್ಕರಲ್ಲಿ ಆಲ್ರೆಡಿ 2 ಗ್ಲಾಸ್ ನೀರು ಬಿಸಿ ಮಾಡ್ತಾಯಿದ್ದೀನಿ. ಇದರಲ್ಲೇ ತೊಗರಿಬೇಳೆ ಹಾಕ್ಕೊಂಡು 1 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ 1 ಹಾಕ್ತಾಯಿದ್ದೀನಿ. 2 ಟೊಮೊಟೊ, ಆದಷ್ಟು ನಾಟಿ ಟೊಮೊಟೊ ಹಾಕ್ಕೊಳ್ಳಿ, ಸಾರು ರುಚಿ ತುಂಬ ಚೆನ್ನಾಗಿರುತ್ತೆ. 1/4 ಟೀ ಸ್ಪೂನಷ್ಟು ಅರಿಶಿಣನೂ ಹಾಕ್ಕೊಳ್ಳೋಣ. ಹಾಗೆ 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನೂ ಹಾಕ್ಕೋಬೋದು. ಈಗ ಒಂದು ಸಲ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2-3 ವಿಸಿಲ್, ಅಂದರೆ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಿಸಿಲ್ ಅನ್ನೋದು. ನಾನು ತೋರಿಸ್ತೀನಿ ನಿಮಗೆ, ನೋಡಿದ್ರಲ್ಲ ಈ ರೀತಿ ಮೆತ್ತಗೆ ಬೇಯಿಸ್ಕೊಂಡ್ರೆ ಸಾರು ಗಟ್ಟಿಯಾಗಿ ಬರುತ್ತೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ. ನಂತರ ಮೂಲಂಗಿ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ಬೇಳೆ ಸಾರಿಗೆ ಹಾಕುವಂಥ ಸಾಂಬಾರು ಪುಡಿ, ಇದು ಹೋಮ್ ಮೇಡ್ ಸಾಂಬಾರು ಪುಡಿ ಫ್ರೆಂಡ್ಸ್. ಇದರಲ್ಲಿ ಖಾರ ಇರೋದ್ರಿಂದ ನಾನು ಬೇರೆ ಖಾರ ಹಾಕಲ್ಲ, ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ. ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ನೀವು ಖಾರನೇ ಹಾಕಲ್ಲ ಅಂತ, ಏಕೆಂದರೆ ಇದು ನಾನು ಮನೇಲಿ ಮಾಡಿರೋವಂಥ ಖಾರದ ಪುಡಿ. ಇದರಲ್ಲಿ ಖಾರ ನಾನು ಹಾಕಿದ್ದೀನಿ ಆಲ್ರೆಡಿ. ಓಕೆನಾ, ಪೂರ್ತಿ ಮಿಕ್ಸ್ ಮಾಡ್ತಿದ್ದೀನಿ. ತುಂಬ ಗಟ್ಟಿ ಇದೆ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ಒಂದು 5-6 ನಿಮಿಷ, ಅಂದರೆ ಮೂಲಂಗಿ ಬೇಯೋವರೆಗೂ ಬೇಯಿಸಬೇಕಾಗುತ್ತೆ. ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ನೋಡಿ ತಿಕ್ಕಾಗಿದೆ ಸಾರು. ಈಗ ನಾವು ಹುಣಸೆ ರಸನ ಹಾಕ್ಕೋಬೇಕು. ಮೊದಲೇ ಹಾಕಬಾರ್ದು, ಯಾವಾಗಲೂ ಬೇಳೆ ಸಾರಿಗೆ ಲಾಸ್ಟಲ್ಲಿ ಹುಣಸೆ ರಸ ಹಾಕಬೇಕು. ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿನ ನೆನೆಸಿಟ್ಟು ಹಾಕ್ಕೊಳ್ತಿದ್ದೀನಿ. ಈ ಜಾಗದಲ್ಲಿ ನೀವು ಉಪ್ಪು, ಹುಳಿ, ಖಾರ ಯಾವುದಾದ್ರೂ ಅಷ್ಟೇ ಕಡಿಮೆ ಇತ್ತು ಅಂದರೆ ರುಚಿ ನೋಡಿ ಹಾಕ್ಕೋಬೋದು. ನೀರು ಬೇಕು ಅಂದರೂ ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೋಬೋದು. ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಹುಣಸೆ ರಸನ ಹಾಕ್ಕೋಬೇಕಾಗುತ್ತೆ, ಅದರಿಂದ ನಾನು ಮತ್ತೆ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿಗೆ ಹುಳಿ ಇದ್ರೂ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ತಿಕ್ನೆಸ್ಸು ನೋಡಿ ನಮಗೆ ಈ ರೀತಿ ಇದೆ. ನಾನೊಂದು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ, ಹಾಗಂತ ತುಂಬ ಗಟ್ಟಿಗಲ್ಲ, ಮೀಡಿಯಮ್ ಆಗಿ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಈಗ 1-2 ಕುದಿ ಕುದಿಸ್ಕೊಂಡ್ರೆ ಸಾರಂತೂ ನಮಗೆ ರೆಡಿ ಆಗೋಯ್ತು. ಈಗ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ನಾವು ಎಷ್ಟು ಚೆನ್ನಾಗಿ ಹಾಕಿದ್ರೆ ಬೇಳೆ ಸಾರು ಅಷ್ಟೇ ರುಚಿಯಾಗಿರುತ್ತೆ. 1 ಸ್ಪೂನಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಇದರಲ್ಲೇ ಒಂದು ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳೋಣ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದಿದ್ದೇನೆ ನಾನು ಸಾಂಬಾರು ಈರುಳ್ಳಿ 10 ಸೇರಿಸ್ಕೊಳ್ತಾ ಇದ್ದೀನಿ. ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ. 2 ಕಡ್ಡಿ ಕರಿಬೇವು ಮತ್ತು ಒಂದು 5-6 ಎಸಲಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇದು ಚೆನ್ನಾಗಿ ಕೆಂಪಗಾಗಬೇಕು, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈ ಒಗ್ಗರಣೆ ಸಹ ರೆಡಿಯಾಗಿದೆ ಅಲ್ವಾ, ಇದನ್ನು ನಾವು ಸಾರಲ್ಲಿ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕಿದ ತಕ್ಷಣ ನಾವು ಒಂದು ಪ್ಲೇಟನ್ನು ಮುಚ್ಚಿಡಬೇಕು. ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ನಂತರ ಮಿಕ್ಸ್ ಮಾಡಬೇಕು. ಆ ಒಗ್ಗರಣೆ ಫ್ಲೇವರ್ ಎಲ್ಲ ಸಾರಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ನಾವು ಹಾಕಿದ್ದೇನೆ ಪ್ಲೇಟನ್ನು ಮುಚ್ಚಿಡೋದ್ರಿಂದ. ಘಮ ಅಂತಿದೆ, ರುಚಿನೂ ಅಷ್ಟೇ ಚೆನ್ನಾಗಿತ್ತು. ಖಂಡಿತ ಒಂದು ಸಲ ಈ ಮೆಥಡಲ್ಲಿ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ, ನಿಮ್ಮನೇಲೂ ಅಷ್ಟೇ ಇಷ್ಟಪಡ್ತಾರೆ. ಹಾಗಿದ್ದರೆ ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.